ಇನ್ನು ರಾಜ್ಯ ದೇಶದಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳು ಸಿಕ್ಕಾಪಟ್ಟೆ ರಶ್ ಆಗಿದೆ. ಜನರಿಂದ ಪೂಜಾ ಸಾಮಗ್ರಿ, ಹೂ ಹಣ್ಣು ಖರೀದಿ ಜೋರಾಗಿದೆ. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶನ ಚತುರ್ಥಿ. ಸೊ ಎಲ್ಲರೂ ಕೂಡ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದ್ದಾರೆ. ರಾಜ್ಯದಾದ್ಯಂತ ಗಣೇಶ ಮೂರ್ತಿ ಕುಳಿಸುವಂಥ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ಶುರುವಾಗ್ತಿದೆ. ಮಲ್ಲೇಶ್ವರಂ, ಗಾಂಧಿ ಬಜಾರ್, ಯಶವಂತಪುರ, ಚಿಕ್ಕಪೇಟೆ, KR ಮಾರ್ಕೆಟ್ನಲ್ಲಿ ಜನರು ಬಾಕಿ ಇದೆ. ಇವತ್ತು ಗೌರಿ ಹಬ್ಬ ಎಲ್ಲೆಡೆ ಸಂಭ್ರಮದಿಂದ ಸಾಗ್ತಾ ಇದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಮಾರ್ಕೆಟ್ಗೆ ಲಗ್ಗೆ ಇಡ್ತಾ ಇರುವಂತದ್ದು. ಈ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಹೂವಿನ ವ್ಯಾಪಾರಸ್ಥರಿಗೆ ಒಂದು ರೀತಿಯಲ್ಲಿ ವ್ಯಾಪಾರ ಬಲು ಜೋರಾಗಿ ಆಗುವಂಥದ್ದು. ನಾನು KR ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಲ್ಲಿಯೂ ಸಹ ಏನು ವ್ಯಾಪಾರಕ್ಕೆ ಮುಂದಾಗಿರುವಂಥದ್ದು. ಹೂಗಳನ್ನು ತಾವು ಗಮನಿಸಬಹುದು. ಕಲರ್ಫುಲ್ ಆಗಿರುವಂಥ ಹೂಗಳು ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವಂತಹದ್ದು. ಸಂಪೂರ್ಣವಾಗಿ ಏನು KR ಮಾರುಕಟ್ಟೆಯ ಹೂವಿನ ಮಾರುಕಟ್ಟೆ ಹೂಗಳಿಂದ ಕಂಗೊಳಿಸ್ತಾ ಇರುವಂಥದ್ದು. ಫುಲ್ ಫ್ರೆಶ್ ಆಗಿರುವಂತಹ ಹೂಗಳು ಬಂದಿರುವಂಥದ್ದು. ಜೊತೆಗೆ ಈ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ವ್ಯಾಪಾರ ಆಗುವ ಹಿನ್ನೆಲೆಯಲ್ಲಿ ದರವೂ ಸಹ ಒಂದಷ್ಟರ ಮಟ್ಟಿಗೆ ಏರಿಕೆ ಆಗಿರುವಂಥದ್ದು. ಸುಮಾರು 400ರಿಂದ 1000ದವರೆಗೂ ಸಹ ಏರಿಕೆ ಆಗಿರುವಂತಹದ್ದು. ಅಂದರೆ ಏನು KGಗೆ 400 ಇದೆ. ಒಂದಷ್ಟು ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಗುಲಾಬಿ ಹೂಗಳಿಗಾಗಿರ್ಬೋದು, ಒಂದೊಂದು ಹೂಗಳಿಗೆ ಒಂದೊಂದು ದರದಲ್ಲಿ ಈಗಾಗಲೇ ಬೆಲೆಯನ್ನು ನಿಗದಿ ಮಾಡಿರುವಂಥದ್ದು. ಹಬ್ಬದ ಸಂದರ್ಭದಲ್ಲಿ ಮಾತ್ರ ಹೆಚ್ಚಾಗಿ ವ್ಯಾಪಾರ ಆಗುವ ಹಿನ್ನೆಲೆಯಲ್ಲಿ ಜನರು ವ್ಯಾಪಾರಕ್ಕೆ ಬರ್ತಾ ಇರುವಂಥದ್ದು. ಜೊತೆಗೆ ಒಂದು ರೀತಿಯಲ್ಲಿ ಈ ಬಾರಿ ಮಳೆ ಕಡಿಮೆ ಆಗಿರೋದಂದ್ರೆ ಈ ಟೈಮಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದಾಗಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿರುವಂಥ ಜನರು ಹೇಳ್ತಿದ್ದಾರೆ. ನಾನು ಹೂವಿನ ವ್ಯಾಪಾರಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಹೆಂಗಿದೆ ವ್ಯಾಪಾರ? ವ್ಯಾಪಾರ ಇಲ್ಲಮ್ಮ, ಏನೋ ಡಲ್ ಇವತ್ತು. ಡಲ್ ಇದೆ. ದರಗಳೆಲ್ಲ ಹೆಂಗಿದೆ? ಹೂವಿನ ರೇಟು, ಹೂವ ರೇಟ್ ಎಲ್ಲ ಇದೆಯಾ ವ್ಯಾಪಾರಕ್ಕೆ? ಈಗ ಮಾರ್ಕೆಟಿಗೆ ಜನ ಬರ್ತಾರೆ ಅಲ್ವಾ, ಹಬ್ಬ ಅಲ್ವಾ, ಹೂ ತೊಗೊಳಕ್ಕೆ ಹೇಗೆ ಎಷ್ಟೇ ಇದ್ರೂ ಬರ್ತಾರೆ. ಈಗ ನಾಳೆ ಏನಾದರೂ ಬರುವಂಥ ಸಾಧ್ಯತೆ ಇದೆಯಾ? ಹೆಂಗೆ ಇರ್ತದೆ, ನಾಳೆನೇ ಇರ್ತದೆ. ರೇಟು ಮೊದಲೇ ಕಂಪೇರ್ ಮಾಡ್ರಿ ಈ ಸಲ ಜಾಸ್ತಿ ಇದೆಯಾ ಹೇಗೆ? ಇವಾಗ ಜಾಸ್ತಿ ಇದೆ ರೇಟು. ಎಷ್ಟಿರ್ಬೋದು ಒಂದು ಅಂದಾಜು? KG 400 ರೂಪಾಯಿ. ವ್ಯಾಪಾರ ಇಲ್ಲ, ಕಟ್ಟಿರೋ ವ್ಯಾಪಾರ ಇಲ್ಲ. ಓಕೆ, ನೋಡಿದ್ರಲ್ಲ, KGಗೆ 400 ರೂಪಾಯಿ ಇರುವಂಥದ್ದು. ವ್ಯಾಪಾರ ಒಂದು ಸ್ವಲ್ಪ ಡಲ್ ಇದೆ. ಇನ್ನು ಒಂದು ದಿನ ಬಾಕಿ ಇರೋದ್ರಿಂದಾಗಿ ನಾಳೆಯೂ ಸಹ ಜನರು ಬರಬಹುದು ಅನ್ನುವಂಥದ್ದನ್ನು ಈಗಾಗಲೇ ಇಲ್ಲಿರುವಂಥ ವ್ಯಾಪಾರಸ್ಥರು ಹೇಳಿರುವಂಥದ್ದು. ಯಾವ ರೀತಿಯಾಗಿ ಹಬ್ಬದ ಸಂಭ್ರಮ ಮನೆ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವೇಗ ನ್ಯೂಸ್, ಬೆಂಗಳೂರು.